ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಅಡುಗೆಯನ್ನು ತೋರಿಸ್ತಾ ಇದ್ದೇನೆ. ಸಖತ್ ಟೇಸ್ಟಿಯಾಗಿಯೂ ಇರುತ್ತೆ ಹಾಗೂ ಹೆಲ್ದಿಯಾಗೂ ಕೂಡ ಇರುತ್ತೆ. ಇತ್ತೀಚೆಗೆ ಈ ರೀತಿಯ ಸಾಂಬಾರು ಮಾಡುವುದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿಯೇ ಇವತ್ತಿನ ದಿನ ಆ ಸೊಗಡಿನಲ್ಲಿಯೇ ಹುರುಳಿಕಟ್ಟಿನ ಸಾರು ಹಾಗೂ ಹುರುಳಿ ತೊಕ್ಕು ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು ಯಾವುವು ಎಂದರೆ ಹುರುಳಿಕಾಳು 1 ಕಪ್ಪು, ಏಲಕ್ಕಿ, ಲವಂಗ, ಗಸಗಸೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಚಕ್ಕೆ, ಕೊತ್ತಂಬರಿ, ಒಣಕೊಬ್ಬರಿ, ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ, ಬೆಲ್ಲ, ಆಯಿಲ್, ಸಾಸಿವೆ, ಈರುಳ್ಳಿ, ಕರಿಬೇವು, ಹುಣಸೆಹಣ್ಣು, ಉಪ್ಪು. ಇಷ್ಟು ಸಾಮಗ್ರಿಗಳು ಇದ್ದರೆ ರುಚಿಯಾದ ಹುರುಳಿಕಾಳಿನ ಸಾಂಬಾರು ಹಾಗೆ ತೊಕ್ಕನ್ನು ಮಾಡಿಕೊಳ್ಬೋದು. ಮೊದಲಿಗೆ ನಾನು ಹುರುಳಿಕಾಳನ್ನು 1-2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೇನೆ. ಬಿಕಾಸ್ ಬೇಗ ಬೇಯುತ್ತೆ ಹಾಗೂ ಪೋಷಕಾಂಶಗಳು ಕೂಡ ಡಬಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೆನೆಸಿಟ್ಟಂತಹ ಹುರುಳಿಕಾಳನ್ನು ಕುಕ್ಕರ್ಗೆ ಹಾಕಿಬಿಟ್ಟು 3-4 ವಿಸಲ್ ಕೂಗಿಸ್ಕೊಳ್ತೇನೆ. ಹುರುಳಿಕಾಳು ಬೇಯಲು ಬೇಕಾದಷ್ಟು ನೀರನ್ನು ಹಾಕಿಕೊಂಡು ಒಂದು 3-4 ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಹುರುಳಿಕಾಳು ಬೇಯುವಷ್ಟರಲ್ಲಿ ಮಸಾಲವನ್ನು ರೆಡಿ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಸಾಲವನ್ನು ಹುರ್ಕೋಬೇಕು. ಹಾಗಾಗಿ ಬಾಣಲಿಗೆ 2 ಸ್ಪೂನ್ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ. ನಂತರ ಅದೇ ಬಾಣಲಿಗೆ 1 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವುಗಳನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ 2 ಏಲಕ್ಕಿ, 10 ಮೆಣಸು ಹಾಗೂ 5 ಲವಂಗ, 1 ಇಂಚು ಚಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವುಗಳೆಲ್ಲ ಫ್ರೈ ಆದ ನಂತರ ಫೈನಲಿ 1 ಸ್ಪೂನ್ ಗಸಗಸೆಯನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಅದೇ ಬಿಸಿಗೆ ಅದು ಫ್ರೈ ಆಗುತ್ತೆ. ಹುರಿದ ಎಲ್ಲ ಮಸಾಲೆಯನ್ನು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ನಂತರ ಅದೇ ಬಾಣಲಿಯನ್ನು ಬಿಸಿಗೆ ಇಟ್ಬಿಟ್ಟು 1 ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಉದ್ದುದ್ದಾಗಿ ಹೆಚ್ಚಿದಂತಹ ಈರುಳ್ಳಿ 1 ಹಾಕಿದ್ದೇನೆ. ಈರುಳ್ಳಿಯನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ ನಂತರ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ, ಜವಾರಿ ಬೆಳ್ಳುಳ್ಳಿ. ಹಾಗೆ 8 ಗುಂಟೂರು ಮೆಣಸಿನಕಾಯಿಯನ್ನು ಹಾಕಿದ್ದೇನೆ. ನಂತರ 3 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನಂತರ 2 ಸ್ಪೂನ್ ಒಣ ಕೊಬ್ಬರಿಯನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಈ ಎಲ್ಲ ಪದಾರ್ಥಗಳು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಹುರಿದುಕೊಂಡಂತಹ ಮಸಾಲವನ್ನು ಪುಡಿ ಮಾಡಿಕೊಳ್ಳೋಣ. ಮಸಾಲ ಪದಾರ್ಥಗಳನ್ನು ಸಪ್ರೇಟಾಗಿ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ನಂತರ ಇನ್ನೊಂದು ಮಿಕ್ಸರ್ ಜಾರಿಗೆ ಹುರಿದುಕೊಂಡಂತಹ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಪುಡಿ ಮಾಡಿಕೊಂಡಂತಹ ಮಸಾಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೇನೆ. ಫೈನ್ ಪೇಸ್ಟ್ ಆಗಬೇಕು. ಖಾರ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಪಾತ್ರೆಗೆ ನಾನು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆಗೋಸ್ಕರ ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ. 2 ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಆಯಿಲ್ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂತ ಸಿಡಿದ ಆದಮೇಲೆ 2 ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಇದ್ದರೂ ಕೂಡ ಹಾಕ್ಕೋಬಹುದು. ನಂತರ 2 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಫ್ರೈ ಆದ ನಂತರ ರುಬ್ಬಿಕೊಂಡಂತಹ ಮಸಾಲವನ್ನು ಹಾಕಿ 1-2 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ತೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇನೆ. ಮಸಾಲ ಪದಾರ್ಥ 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು.
ನಂತರ ಏನು ಹುರುಳಿಕಾಳನ್ನು ಬೇಯಿಸ್ಕೊಂಡಿದ್ವಿ ಆ ಕುಕ್ಕರ್ನ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಕಟ್ಟು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ನಾವು ಹುರುಳಿಕಾಳನ್ನು ಡೈರೆಕ್ಟಾಗಿಯೂ ಹಾಕ್ಬೋದು, ಇಲ್ಲಾಂದರೆ 1-2 ಗಂಟೆ ನೆನೆಸ್ಕೊಂಡು ಕೂಡ ಹಾಕ್ಬೋದು. ನೆನೆಸಿದರೆ ಬೇಗ ಆಗುತ್ತೆ ಅಷ್ಟೇ. ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಡೈರೆಕ್ಟಾಗಿ ಅದಕ್ಕೆ ಫಿಲ್ಟ್ರ್ ಮಾಡ್ಕೊಳ್ತೇನೆ. ಈ ರೀತಿಯ ಒಂದು ಫಿಲ್ಟ್ರನ್ನು ಇಟ್ಕೊಂಡ್ಬಿಟ್ಟು ಕಟ್ಟು ಮತ್ತು ಕಾಳನ್ನು ಬೇರೆ ಮಾಡ್ಕೊಳ್ತೇನೆ. ಹುರುಳಿಕಾಳಿನಲ್ಲಿ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ಒಳಗೊಂಡಿರೋದ್ರಿಂದ ಇದು ದ್ವಿದಳ ಧಾನ್ಯವೂ ಕೂಡ ಆಗಿದ್ದು ಅನೇಕ ಕಾಯಿಲೆಗಳು ಬಾರದಂತೆ ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಮಧುಮೇಹ, ಬೊಜ್ಜು, ಶೀತ, ಕಿಡ್ನಿ ಸ್ಟೋನ್ ಮುಂತಾದ ರೋಗಗಳನ್ನು ನಿವಾರಿಸಿಕೊಳ್ಳಲು ಹುರುಳಿಕಾಳು ದಿವ್ಯ ಔಷಧ. ಅತ್ಯಧಿಕ ಪ್ರೋಟೀನ್, ಆಹಾರದ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುವ ಈ ಕಾಳು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಇದು ತೂಕ ಇಳಿಸಲು ಅದ್ಭುತವಾದ ಆಹಾರವಾಗಿದೆ. ಪಾರ್ಶ್ವವಾಯುವನ್ನು ಕೂಡ ತಡೆಗಟ್ಟುತ್ತೆ, ಕಿಡ್ನಿ ಕಲ್ಲುಗಳನ್ನು ಕರಗಿಸುತ್ತೆ, ಯಕೃತ್ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲು ಒಳ್ಳೆಯ ಆಹಾರ. ಮೂಳೆಗಳನ್ನು ಗಟ್ಟಿಗೊಳಿಸಿಕೊಳ್ಳಲು ಡಯಾಬಿಟಿಸ್ ಇದ್ದವರಿಗೆ ಹುರುಳಿಕಾಳು ವರದಾನವೇ ಸರಿ. ಹಾಗೆ ಮೊಳಕೆ ಕಟ್ಟಿ ಈ ಕಾಳುಗಳನ್ನು ತಿನ್ನೋದ್ರಿಂದ ಹೆಚ್ಚು ಅನುಕೂಲ ಆರೋಗ್ಯಕ್ಕೆ ಲಭಿಸುತ್ತೆ. ಹೀಗೆ ಅನೇಕ ರೀತಿಯ ಅನುಕೂಲಗಳನ್ನು ಒಳಗೊಂಡಿರುವಂತಹ ಈ ಕಾಳನ್ನು ದಿನನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ನಮಗೆ ಹೆಚ್ಚು ಲಾಭ ಸಿಗುತ್ತೆ. ಉಪ್ಪು, ಖಾರ, ಹುಳಿ ಹಾಗೂ ಮಸಾಲ ಹೊಂದಾಣಿಕೆ ಆಗುವಷ್ಟು ನೀರನ್ನು ಹಾಕಿಕೊಂಡು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿಕೊಂಡರೆ ಸಖತ್ ಟೇಸ್ಟಿಯಾದ ಹುರುಳಿಕಟ್ಟಿನ ಸಾಂಬಾರು ರೆಡಿಯಾಗುತ್ತೆ. ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಕೆಲವು ಕಡೆ ಹಾಕ್ತಾರೆ, ಕೆಲವು ಕಡೆ ಹಾಕೋದಿಲ್ಲ, ಬಟ್ ನಾನು ಯೂಸ್ ಮಾಡ್ತೇನೆ ಸಾಂಬಾರಿಗೆ. ಸಾಂಬಾರು 10 ಮಿನಿಟ್ಸ್ ಚೆನ್ನಾಗಿ ಕುದ್ದಿದೆ. ಈ ರೀತಿಯ ಕನ್ಸಿಸ್ಟೆನ್ಸಿ ಇರುತ್ತೆ. ನಂತರ ನಾವು ಹುರುಳಿಕಾಳಿನ ತೊಕ್ಕನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ಗೆ ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ ಹುರುಳಿಕಾಳಿಗೆ 1/4 ಕಪ್ಪು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಮತ್ತು ಹುರುಳಿಕಾಳು ಹೊಂದಾಣಿಕೆ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು. ನಂತರ 2 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ನೀರನ್ನು ಹಾಕಬಾರ್ದು, ಅದೇ ಬಿಸಿಗೆ ಬೆಲ್ಲ ಎಲ್ಲ ಕರಗಿಬಿಟ್ಟು ಹುರುಳಿಕಾಳು ಮತ್ತು ಬೆಲ್ಲ ಹೊಂದಾಣಿಕೆ ಆಗುತ್ತೆ. ನಾವು ಈ ಕಾಳನ್ನು ಹಾಗೇನೂ ತಿನ್ಬೋದು, ಇಲ್ಲ ಅಂದರೆ ಒಂದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡ್ರೆ ಹುರುಳಿಕಾಳಿನ ತೊಕ್ಕು ರೆಡಿಯಾಗುತ್ತೆ. ನೋಡ್ಬೋದು ನೀವು, ಈ ರೀತಿಯಾಗಿ ನಾನು ತರಿಯಾಗಿ ರುಬ್ಕೊಂಡಿದ್ದೇನೆ. ಅವತ್ತಿನ ದಿನವೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ಹುರುಳಿಕಾಳಿನ ತೊಕ್ಕಿನ ಜೊತೆಗೆ ತುಪ್ಪ ಅಥವಾ ಕಾಯಿ ಹಾಲು ಅಥವಾ ಹಾಲನ್ನು ಹಾಕಿಕೊಂಡು ತಿನ್ಬೋದು. ಹುರುಳಿಕಾಳಿನ ತೊಕ್ಕು ಹಾಗೂ ಕಟ್ಟು ಎರಡೂ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ನಡುವೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತೊಂದು ಹೊಸ ರುಚಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.